ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದೊಳಗೆ ನಾವು ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಹೆಂಗೆ ಹಣ ಗಳಿಸ್ತಾವತ್ತು ನೋಡೋಣ. ಎಲ್ಲರಿಗೆ ಡೌಟ್ ಇರ್ತೈತಿ, ಇವರು ಪೇಟಿಎಮ್ಮು ಗೂಗಲ್ ಪೇ ನಿಮ್ಮ ಕಡೆ ಅಂತ ಚಾರ್ಜ್ ಮಾಡೋಂಗಿಲ್ಲ, ಆದ್ರೂ ಹಣ ಹೆಂಗೆ ಗಳಿಸ್ತಾರೆ ಅನ್ನೋದು ಎಲ್ಲರಿಗೆ ಡೌಟ್ ಇರ್ತೈತಿ. ಅದನ್ನ ಹೆಂಗೆ ಗಳಿಸ್ತಾರೆ ಅನ್ನೋದು ಈ ವಿಡಿಯೋದೊಳಗೆ ನೋಡೋಣ. ಮೊದಲನೇದಾಗಿ ಇವರು MDR ಚಾರ್ಜಸ್ ಮೂಲಕ ಹಣ ಕಳಿಸ್ತಾರೆ. MDR ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ, ಇದರಿಂದ ಅವ್ರು ಹಣ ಕಳಿಸ್ತಾರೆ. ಇದೇನಂದ್ರೆ, ಈಗ ನೀವು ಅಂಗಡಿಗೆ ಹೋಗಿರ್ತೀರಿ, ನಿಮ್ಮ ಕಡೆ ರೊಕ್ಕ ಇರೋಂಗಿಲ್ಲ, ಅವಾಗ ನೀವು ಕ್ರೆಡಿಟ್ ಕಾರ್ಡ್ ಅಂತ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯೂಸ್ ಮಾಡಿ ಅವ್ರಿಗೆ ಹಣ ವರ್ಗಾವಣೆ ಮಾಡಿದ್ರೆ ಆ ಅಂಗಡಿಯವ್ರಿಗೆ ಅವರು 0.5%ನಿಂದ 2%ವರೆಗೂ ಚಾರ್ಜ್ ಮಾಡ್ತಾರೆ. ಅಂದರೆ 100 ರೂಪಾಯಿಗೆ 50 ಪೈಸೆ ಅಂತ 2 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಎರಡನೇ ಇನ್ಕಮ್ ಸೋರ್ಸು POS ಮಷಿನ್ ಬಾಡಿಗೆ ಕೊಡೋದ್ರಿಂದ. ಈಗ ಯಾವುದಾದ್ರೆ ಅಂಗಡಿಗೆ ಹೋಗ್ತೀರಿ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೊಟ್ಟು ಪೇಮೆಂಟ್ ಮಾಡ್ತೀರಿ, ಅವರ POS ಮಷಿನ್ ಯೂಸ್ ಮಾಡಿ ಆ ಕಾರ್ಡಿಂದ ರೊಕ್ಕ ತಗೋತಾರೆ. ಆ POS ಮಷಿನ್ನ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ನಂಥ ಆ್ಯಪ್ಗಳು ಅವ್ರಿಗೆ ಬಾಡಿಗೆ ಕೊಟ್ಟಿರ್ತಾವೆ. ಅದರಿಂದ ಬಾಡಿಗೆ ತಿಂಗಳಿಗೆ ಬಾಡಿಗೆ ತಗೋತಾರೆ. ಆ ಬಾಡಿಗೆನೂ ಅವ್ರಿಗೊಂದು ಇನ್ಕಮ್ ಸೋರ್ಸ್ ಆಗಿರ್ತೈತಿ. ಇನ್ನೊಂದು ಇನ್ಕಮ್ ಸೋರ್ಸ್ ಅಂದ್ರೆ, ನೀವು ರಿಚಾರ್ಜ್ ಮಾಡಿಸ್ತೀರಿ ಅಥವಾ ಟಿವಿಗೆ ರಿಚಾರ್ಜ್ ಮಾಡಿಸ್ತೀರಿ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಿ, ಹಿಂಗೆ ಯಾವುದೋ ಬಿಲ್ ಪೇ ಮಾಡಿದ್ರೂ ಅವ್ರಿಗೆ ಅದಕ್ಕೆ ಕಮಿಷನ್ ಹೋಗತಿ. ನೀವು ಕರೆನ್ಸಿ ಹಾಕಿಸಿದ್ರೂ ಅವ್ರಿಗೆ ಕಮಿಷನ್ ಹೋಗತಿ. ನಾಲ್ಕನೇ ಇನ್ಕಮ್ ಸೋರ್ಸ್ ಅಂದ್ರೆ ಅವ್ರದ್ದು, ಈಗ ನೀವು ಲೋನ್ಗೆ ಅಪ್ಲೈ ಮಾಡ್ತೀರಿ ಅಥವಾ ಇನ್ಶೂರೆನ್ಸ್ ಪೇ ಮಾಡ್ತೀರಿ, ಅದಕ್ಕೆಲ್ಲ ಫೀ ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡಿದ್ರಿ ಅಂದರೆ ಲೋನ್ ಪ್ರೊಸೆಸ್ಗೆ ಚಾರ್ಜ್ ಮಾಡ್ತಾರೆ. ಇಷ್ಟೆಲ್ಲನೂ ಅವ್ರಿಗೆ ಇನ್ಕಮ್ ಸೋರ್ಸ್ ಆಗಿರ್ತವೆ. ಆದರೆ ಅವ್ರು ಯಾವ ಎರಡು ಹಾಕೋಂಗಿಲ್ಲ. RBI ಮತ್ತು NPCI. RBI ಅಂತೂ ನೀವು ಕೇಳಿರ್ತೀರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು UPI ಮ್ಯಾನೇಜ್ ಮಾಡ್ತೈತಿ. ಇದು RBIದು ಒಂದು ಸಂಸ್ಥೆ. ಇದು ಮತ್ತು RBI ಯೂಸರ್ಸ್ ಮೇಲೆ ಚಾರ್ಜ್ ಮಾಡಬಾರ್ದಂತ ಆದೇಶ ಕೊಟ್ಟಿದ್ದರಿಂದ ಈ ಯಾವ ಆ್ಯಪ್ಗಳು ಯೂಸರ್ಸ್ ಮೇಲೆ ಚಾರ್ಜ್ ಮಾಡೋಂಗಿಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.